ನಾ ಈಗ ಅನ್ನ ಕಟ್ಟಿಟ್ಟನು. ಟೈಮ 8 ಆಗೈತಿ. ಈಗ ಅಪ್ಪಗಾಟ ಅನ್ನಕ್ಕೆ ಮತ್ತು ಸಾರಟ್ಟು ನಿನ್ನಿದೈತಿ. ಮತ್ತು ನಿನ್ನಿದ ಸಾರ ಅದನ್ನ ಬಿಸಿ ಮಾಡ್ಕೊತೀನಿ. ನಾ ಬರ್ದಿಲ್ಲ ಅಂದ್ರೆ ಏನಾರು ಜುಣ್ಕಾಯಿ ಮಾಡ್ಕೊತೀನಿ. ನಾ ಬರೈತಿ ಈಗ ಅನ್ನ ಅಟ್ಟು ಇಟ್ಟನು. ಮತ್ತು ಈಗ ನಂಗೊಂದು ಸ್ವಲ್ಪ ನಾಷ್ಟಾಕ್ ಮಾಡ್ಕೊತಾನೆ. ಅವಲಕ್ಕಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನು. ಟೈಮ್ ಮುಂದಾಗೈತಿ. ಇನ್ನು ಬಿಸಿಲು ಬಿದ್ದಿಲ್ಲ, ಫುಲ್ ಥಂಡಿ ಐತಿ ಹೊರಗೆ. ಅದಕ್ಕೆ ಒಟ್ಟು ಇನ್ನೇನು ಥಂಡಿ ಹೋಗ್ಬಿಟ್ಟ, ನಮಗೇನು ಸರ್ದಿ ಹೋಗಲ್ಲ ಎಂಬಲ್ಲ. ಒಟ್ಟು ಇರೋದನ್ನ ಅದ. ಈಗ ಸ್ವಲ್ಪ ಕಸ ಆಟ ಹುಡುಕ್ತಾನು. ಕಸ ಆಟ ಹುಡುಗಿ ನಾ ಸ್ಟಾರ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾನು. ಮತ್ತು ಮಧ್ಯಾಹ್ನ ಬರ್ಬೇಕು ಮತ್ತು ಊಟಕ್ಕೆ. ನೋಡು ಅಪ್ಪ ಆಟ ಹೋಗಿದ್ದಾನು, ಚಾವಿ ತೊಗೊಂಡು ಹೋಗಿದ್ದಾನು. ನೋಡು ಅದೇನಾರು ಸಾರು ಚಲೋ ಇತ್ತು ಹಂಗೆ, ಇಲ್ಲಾಂದ್ರೆ ಜುನ್ಕ, ಇಲ್ಲಾಂದ್ರೆ ಏನಾರ ಮತ್ತು ಪಲ್ಯ ಮಾಡ್ಕೊಡ ಬರೈತಿ. ಮಧ್ಯಾಹ್ನ ಬಂದ ನಂಗೆ ಉಪ್ಪಿಟ್ಟು ಒಂದು ತಿನ್ನೋಕ್ಕಾಗಲ್ಲ. ಅದಕ್ಕೆ ಬರೀ ಅವಲಕ್ಕಿ ಇಲ್ಲಾಂದ್ರೆ ಅನ್ನ ಒಗ್ಗರ್ನಿ ಇದನ್ನ ಹಚ್ಕೊಂಡು ತಿನ್ನೋದು ಆಕೈತಿ. ದೋಸೆ ಇಡ್ಲಿ ಅಥವಾ ನಮ್ಗೆ ಮಾಡೋಕ್ಕೆ ಬರಲ್ಲ. ಅಷ್ಟು ತಿನ್ಬೇಕು ಅನ್ನಿಸ್ತಂದ್ರೆ ಪಟ್ನ ಹೋಟೆಲ್ಗೆ ಹೋಗಿ ತಿಂದು ಬರ್ತವೆ. ಮನೆಯಾಗರೆ ಮಾಡೋಕ್ಕೆ ಬರಲ್ಲ ಅದೊಂದು. ಅದಕ್ಕೆ ಅವಲಕ್ಕಿ ಅನ್ನ ಒಗ್ಗರ್ನಿ ಹಚ್ಕೊಂಡು ಬೆಳಗಿನ ಒಂದು ನಾಷ್ಟ ದಾಟಿಸ್ತೇವೆ ನಾವು. ಈ ಕುಕ್ಕರ್ ನೀನು ಸೀಟ್ ಹಾಕಲಿಲ್ಲ, ಇವತ್ತು ಸೀಟ್ ಆಗೋತು. ತೆಗೆದು ನೋಡ್ರೆ ಅನ್ನಾಗಿರ್ತೈತ್ರ ಮತ್ತು ಎಲ್ಲ ಚೀಸ್ ಮನೆಯಾಗ ಸಾಮಾನುಗಳೆಲ್ಲ. ಇವತ್ತು ಕರೆಂಟ್ ಒಂದು ಬೆಳಿಗ್ಗೆ ಹೋಗಿದ್ದಾವು. ಮೊಬೈಲ್ ಚಾರ್ಜ್ ಇಲ್ಲ, ಹಂಗೆ ವಿಡಿಯೋ ಮಾಡೋದು. ಆಗೋಲ್ಲ ಅಂತಾನೆ ಇವತ್ತು ಆತದ. ಕಟ್ ಮಾಡಿ ಒಬ್ಬಗೆ ಅವಲಕ್ಕಿ ಸಾಕು. ಇಷ್ಟು ಒಬ್ಬಗೆ ಆಗೋ ಅವಲಕ್ಕಿ ಏಟ್ ಮಾಡ್ಕೊಂಡನು. ಇಲ್ಲೊಂದು ಸ್ವಲ್ಪ ಚಾಟ್ ಆಗೈತಿ. ನಂಗೆ ಒಬ್ಬಗೆ ಅಷ್ಟು ಆದ ಅವಲಕ್ಕಿ ಅಟಾರ ಒಂದೊಂದು ಸಲ ಭಾಳ ಆಗಿರ್ತೈತಿ. ಇವು ಅದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ಬಿಡ್ತಾನೆ. ಕಮ್ಮಿ ಬಿದ್ರೆ ನಡಿತೈತಿ. ಅದ್ರ ಮ್ಯಾಗ ಸುಮ್ಮನೆ ಹಾಕೊಂಡು ತಿನ್ನಾಕ ಬರೈತಿ. ಕರೆ ಜಾಸ್ತಿ ಆಯ್ತು ಸುಮ್ಮ ವೇಸ್ಟ್, ಮತ್ತೆ ಇಡ್ಬೇಕಾಕೈತಿ. ನಾಷ್ಟ ಮಾಡ್ಕೊಂಡು ಕೆಲಸದ ದಾರಿ ಹಿಡಿಯೋನು. ಈಗ ಎಂತ ಕೊಡೋಂಗೆ ಅಮ್ಮ ಒಟ್ಟು ಸುಡೋಲ್ಲ ಅಂತೈತಿ. ಈಗ ಇದನ್ನು ಮಿಷನ್ ಅದು ಸ್ವಲ್ಪ ಸುಡ್ದೈತಿ ಅಷ್ಟೇ. ನಾವು ಹುಡುಗರಾಟ ಇರ್ಕೊಂತಾರೆ ಖಾಲಿ ಪೀಲಿ. ಯಾಕಂದ್ರೆ ಇಲ್ಲಿ ಗಿಡಕ್ಕೆ ನೀರು ಹಾಕಾಕ, ಗಿಡಕ್ಕೆ ನೀರು ಹಾಕಾಕ 3 ಮಂದಿ ಕುಂತಾರು. ಮತ್ತು ಬಿಸಿಲು ಕಾಸ್ಕೋತ ಅವ ನಡು ಕುಂತಾವ. ಅವ ರೀಲ್ ರಾಜ. ಅವ ರೀಲ್ ಮಸ್ತ್ ಮಾಡ್ತಾನು. ಆ ಕಡೆ ಕುಂತಾವ ಅವ ಸಿಂಹ. ಈಗ ಸ್ವಾಮಿ ಇವ ಅಬ್ಬಿ ಇಲ್ಲೊಬ್ಬ ಅಬ್ಬಿ ಎಲ್ಲಾರು ಪೂರ್ ಬಿಜಿ ಅದಾರು, ಬಿಸಿಲು ಕಸತಾರು. ನಾನು ಈಗ ಬನ್ನಿ ಟೈಮ್ ಆಗೈತಿ 6:30. ಸಂಜೆಗೆ ಬರೋಕೆ ಫುಲ್ ಹಸು ಆಗೈತಿ. ಅದಕ್ಕೆ ನಾನು ಮ್ಯಾಗಿ ತೊಗೊಂಬನ್ನಿ, ಮ್ಯಾಗಿ ಮಾಡ್ಕೊಂಡು ತಿನ್ಬೇಕಂತ. ಯಾಕಂದ್ರೆ ಮಧ್ಯಾಹ್ನ ಊಟ ನಮ್ಗೆ ಸರಿ ಆಗೋಲ್ಲ. ಅದು ರೊಟ್ಟಿ ಅನ್ನ ಸರ ನಮ್ಗೆ ಹೊಟ್ಟೆ ತುಂಬಿಲ್ಲ. ಅದಕ್ಕೆ ಮತ್ತು ನಾನು ಮ್ಯಾಗಿ ತೊಗೊಂಬನ್ನಿ, ಹಸು ಆಗೈತಂತ. ಮ್ಯಾಗಿ ಏಟ್ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ.